ರಾತ್ರಿ ಮನೆಗೆ ಬಂದಿದ್ದ ಮನುಷ್ಯ ಗೋಡೆ ಹಾರಿದ್ದು ಇಲ್ಲೇ ಅಂದ್ರೆ ಈ ಚೈನು ಅವನ ಕುತ್ತಿಗೆಯಿಂದನೇ ಜಾರ್ ಬಿದ್ದಿರಬೇಕು. ಇದು ಯಾವುದೋ ನಮಗೆ ಉಪಯೋಗಕ್ಕೆ ಬರೋ ಹಾಗಿದೆ. ಅತ್ತೆ, ಭಾವ, ಅತ್ತೆ, ಭಾವ, ಅತ್ತೆ. ಮಲ್ಲೇಶ್ವರಿ, ಯಾಕೆ ಕೂಗಾಡ್ತಿದ್ಯಾ? ಏನಾಯ್ತು ಮಲ್ಲೇಶ್ವರಿ? ಈ ಮನೇಲಿ ಏನೋ ನಡೀತಿದೆ ಅತ್ತೆ. ಯಾರಿಗೂ ಗೊತ್ತಾಗ್ದಿರೋ ಒಂದ್ ರಹಸ್ಯ ನಿಮ್ ಕಣ್ ಕಟ್ಟಾಕಿ ನಿಮಗ್ ಮೋಸ ಮಾಡ್ತಿದೆ ಅತ್ತೆ. ಮನಸ್ಸು ಕ್ಲಿಯರ್ ಆಗಿರ್ಬೇಕು, ಮಾತು ಅರ್ಥ ಆಗೋ ಹಾಗೆ ಆಡ್ಬೇಕು, ಏನ್ ಹೇಳ್ಬೇಕು ಅದನ್ನ ನೇರವಾಗಿ ಹೇಳ್ಬೇಕು. ನಮ್ ಮನೆಗೆ ರಾತ್ರಿ ಯಾರೋ ಅಪರಿಚಿತ ವ್ಯಕ್ತಿ ಬಂದೋಗಿದ್ದಾನೆ ಭಾವ. ಈಗ ಅವ್ನ್ ಬಂದ್ ಹೋಗಿರೋದಕ್ಕೆ ನನಗ್ ಸಾಕ್ಷಿ ಸಿಕ್ಕಿದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೀನತ್ತೆ. ಏನು ಆ ಸಾಕ್ಷಿ? ನನ್ ಪ್ರಕಾರ ರಾತ್ರಿ ಆ ಅಪರಿಚಿತ ಗೋಡೆ ಹಾರೋವಾಗ ಅವನ್ ಕುತ್ತಿಗೆಯಿಂದ ಈ ಚೈನು ಜಾರಿ ಕೆಳಗ್ ಬಿದ್ದಿದೆ. ಹ್ಯಾಪಿ ಬರ್ತ್ಡೇ ಅಮರ್. ಥ್ಯಾಂಕ್ ಯು ಸೋ ಮಚ್. ಇದು ನಾನು ಅಮರ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಚೈನ್ ಅಲ್ವಾ? ಅಂದ್ರೆ ರಾತ್ರಿ ಅಮರ್ ಇಲ್ಲಿಗೆ ಬಂದು ಹೋಗಿದಾನಾ? ಈ ಚೈನ್ ನೋಡ್ತಿದ್ದ ಹಾಗೆ ಇವಳ ಮುಖದಲ್ಲಿ ಭಯ ಕಾಣಿಸ್ತಿದ್ಯಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಯಾರ್ ಬಂದಿದ್ದು, ಯಾಕೆ ಬಂದಿದ್ದು, ಯಾರಿಗೋಸ್ಕರ ಬಂದಿದ್ದು ಅಂತ ಗೊತ್ತಾಗುತ್ತಲ್ವಾ? ಅದಕ್ಕಿಂತ ಮುಂಚೆ ಸಿಸಿಟಿವಿ ಫುಟೇಜ್ ಚೆಕ್ ಮಾಡೋಣ ಕೈಲಾಶ್. ಬಂದವನು ಯಾರು ಅಂತ ಗೊತ್ತಾದ್ರೆ ಪೊಲೀಸರಿಗೆ ಅವನನ್ನ ಹಿಡಿಯೋದು ಇನ್ನಷ್ಟು ಸುಲಭ ಆಗತ್ತೆ. ರಾಧಿಕಾ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಿದೆ ಅಂದ್ರೆ ರಾತ್ರಿ ಅವನು ಬಂದಿದ್ದು ಇವಳಿಗೋಸ್ಕರನಾ? ಸಿಸಿಟಿವಿ ಫುಟೇಜ್ ಚೆಕ್ ಮಾಡೋಣ ಬನ್ನಿ. ಸರಿ ಅಮ್ಮ. ಸರ್, ಆ ಚೈನ್ ನಂದೇ ಸರ್. ಆ ಚೈನ್ ನಂದೇ ಸರ್.
ಆ ಚೈನ್ ನಿಮ್ದ? ಹೌದು ಸರ್, ಆ ಚೈನ್ನ ನಮ್ಮ ಮಾವ ನನಗೆ ಅಂತ ಕೊಟ್ಟಿದ್ದು ಸರ್. ರಾತ್ರಿ ಓಡಾಡ್ಬೇಕಾದ್ರೆ ಕೆಳಗೆ ಬಿದ್ದಿದೆ ಸರ್. ಮಲ್ಲೇಶ್ವರಿ, ಆ ಚೈನ್ ಅವ್ರಿಗೆ ಕೊಡು. ಭಾವ, ಈ ಚೈನ್ ಅವಂದೇ ಅನ್ನೋದಕ್ಕೆ ಸಾಕ್ಷಿ ಏನು? ಈ ವಾಚ್ಮೆನ್ ನಮ್ಮ ಹತ್ರ ಎಷ್ಟೋ ದಿನದಿಂದ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾರೆ. ಇವ್ರನ್ನ ಅನುಮಾನಿಸಿ ಅವಮಾನ ಮಾಡೋದು ತಪ್ಪು. ಭಾವ, ಈ ಚೈನ್ ವಾಚ್ಮ್ಯಾನ್ದು ಅಂದ್ಮೇಲೆ ನಿನ್ನೆ ರಾತ್ರಿ ಮನೆಗೆ ಬಂದು ಗೋಡೆ ಹಾರ್ ಹೋಗಿದ್ಯಾರು? ಮೇಡಮ್, ಗೋಡೆ ಹಾರೋಗಿದ್ದು ನಾನೇ ಮೇಡಮ್. ಯಾಕೆ? ನಾನು ಗೋಡೆ ಹತ್ತಿ ಹೊರಗಡೆ ಯಾರೋ ಇದಾರಾ ಅಂತ ನೋಡಿದೆ ಮೇಡಮ್. ನಿಜವಾಗ್ಲೂ ಅಲ್ಲಿ ಯಾರೋ ಇದ್ದಿದ್ರಿಂದ ಗೋಡೆ ಹಾರಿ ಹೋದೆ ಮೇಡಮ್. ಆದರೆ ಅವನು ಯಾರೋ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತ ಅಲ್ಲೇ ನಿಂತ್ಕೊಂಡಿದ್ದ ಮೇಡಮ್. ಮಲ್ಲೇಶ್ವರಿ, ಆ ಚೈನ್ ಕೊಡಿಲ್ಲಿ. ತುಂಬ ಥ್ಯಾಂಕ್ಸ್ ಸರ್. ಓಕೆ. ಅಮರ್ಗೆ ನಾನು ಗಿಫ್ಟಾಗಿ ಕೊಟ್ಟಿದ್ದ ಚೈನನ್ನ ಈ ವಾಚ್ಮ್ಯಾನ್ ಅವಂದು ಅಂತ ತಗೊಂಡು ಹೋಗ್ತಿದ್ದಾನಲ್ಲ. ಸರ್ ತಗೊಳ್ಳಿ ಸರ್. ಅಷ್ಟಕ್ಕೂ ಈ ಚೈನು ಮನೆಯೊಳಗೆ ಹೇಗೋಯ್ತು ಸರ್? ಅಂದ್ರೆ ನೀವು ಬರೀ ಚೈನ್ಗಷ್ಟೇ ಅಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಾನು ನಿನ್ಗೆ ಅಷ್ಟೊಂದು ದುಡ್ಡು ಕೊಟ್ಟಿರೋದು. ಸಾರಿ ಸರ್. ನನ್ನ ದೃಷ್ಟಿಲಿ ಇದು ಬರೀ ಚೈನ್ ಅಲ್ಲ ರಾಧಿಕಾ, ನಿನ್ನ ಮನಸ್ಸು. ಇದನ್ನ ಹೆಂಗೆ ದೂರ ಮಾಡ್ಕೊಳ್ಳಿ? ಅಮರ್, ಬಂದ್ಯಾ ರಾಧಿಕಾ? ನನಗೋಸ್ಕರ ಬಂದ್ಯಾ? ನನ್ಗೆ ಗೊತ್ತಿತ್ತು, ನಾನಂದ್ರೆ ನಿಂಗೆ ಎಷ್ಟು ಇಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಹಾಂ, ನನ್ನನ್ನು ದೂರ ಮಾಡಿ ನಿನ್ನ ಕೈಲಿರೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ನಿನ್ನ ಜೊತೆಲಿದ್ದು ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನಿಸ್ತು. ನಿನ್ನ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಹೃದಯ ನಿಂತು ಹೋದಂಗೆ ಆಯ್ತು. ಹಾ, ನಿಂಗೆ ಜ್ವರ ಕಮ್ಮಿ ಆಯ್ತಾ ರಾಧಿಕಾ? ಗಾಯವಾಸಿ ಆಯ್ತಾ? ಅಮರ್, ಕೈಗಾಯ ನಿನ್ನ ಪರಿಸ್ಥಿತಿಲಿ ನೋಡಕ್ಕಾಗ್ಲಿಲ್ಲ ರಾಧಿಕಾ. ನಿಂಗೆ ಜ್ವರ ಬಂದು ಆ ಥರ ಮಲ್ಗಿರೋದನ್ನ ನೋಡಿ ನನ್ನ ಜೀವ ಹೆಂಗ್ ಓದಾಡ್ತು ಗೊತ್ತಾ? ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನಿಸ್ತು. ನಿನ್ನ ಜೊತೆಗೆ ಇದ್ದು ನಿನ್ನ ಸೇವೆ ಮಾಡಬೇಕು ಅನ್ನಿಸ್ತು. ಆ ಸ್ಥಿತಿಲಿ ನೀನು ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಈಗ ನಿಂಗೆ ಜ್ವರ ಕಮ್ಮಿ ಆಗಿದೆ ಅಲ್ವಾ? ನಿಂಗೆ ಯಾವ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಮರ್, ಯಾಕೆ ಬಂದಿದ್ಯಾ? ಏನಂದೆ ರಾಧಿಕಾ?
ರಾತ್ರಿ ಕಳ್ಳನ್ ಥರ ಈ ಮನೆಗೆ ಯಾಕೆ ಬಂದಿದೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ್ನ ಕೇಳೋ ಪ್ರಶ್ನೆನ ರಾಧಿಕಾ ಇದು? ನಿನಗ್ ನೋವಾದ್ರೆ ನನ್ನ ಉಸಿರೇ ನಿಂತೋಗೋ ಅಷ್ಟು ನಾನು ನಿನ್ನ ಪ್ರೀತಿ ಮಾಡಿದೆ. ಹೇ, ನಿಂಗೆ ಸಣ್ಣ ಕಷ್ಟ ಬಂದ್ರೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ರಾಧಿಕಾ. ನಿನ್ ಮನ್ಸೆ ನನ್ನ ಮನ್ಸು ಅಂತ ಅಂದ್ಕೊಂಡೆ. ನಿನ್ ಮನ್ಸು ನನ್ಗೆ ಸ್ವಂತ ಅಂದ್ಕೊಂಡಿದ್ದೆ ರಾಧಿಕಾ. ಅಂಥದ್ರಲ್ಲಿ ನಿಂಗೆ ಜ್ವರ ಬಂದಿದೆ ಅಂತ ಗೊತ್ತಾಗಿ ನಾನು ಸುಮ್ಮನಿರ್ತೀನಾ? ನೀನ್ ನೋಡ್ದೆ ನನ್ನ ಕೈಲಿ ಇರಕ್ಕಾಗತ್ತಾ? ನೋಡು ಅಮರ್, ನನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೆ ನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಗಂಡ ಇದ್ದಾರೆ. ನಮ್ಮ ಅತ್ತೆ, ನನ್ನ ತಂಗಿನೂ ಇದ್ದಾಳೆ. ಅವ್ರು ನೋಡ್ಕೋತಾರೆ. ನೀನ್ ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಲವಂತವಾಗಿ ನಿನ್ ಮನ್ಸನ್ ಕಲ್ ಮಾಡಿಕೊಂಡು ಅದನ್ನ ಮಾತಿನ ರೂಪಕ್ಕೆ ಬದಲಾಯಿಸಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ರಾಧಿಕಾ. ನಾನು ತಡ್ಕೊಳಕ್ಕಾಗಲ್ಲ. ಇದನ್ನಿಲ್ಲಿಗೆ ಬಿಟ್ಬಿಡು ಅಮರ್. ನೀನು ಒಬ್ಬ ಫ್ರೆಂಡ್ ಆಗಿ ನನ್ನ ಮನೆಗೆ ಬಂದ್ರೆ ಯಾವ ತೊಂದ್ರೆನೂ ಇರಲ್ಲ. ಆದ್ರೆ ಕಳ್ಳನ್ ಥರ ಬಂದ್ ಹೋಗಿದ್ಯಲ್ಲ, ಇದ್ರ ಉದ್ದೇಶ ಏನು? ನಾನು ಹೆದರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? CC ಕ್ಯಾಮ್ರಾ ಚೆಕ್ ಮಾಡಿ ಬಂದಿದ್ದು ನೀನೇ ಅಂತ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನು? ನಮ್ಮ ಪ್ರೀತಿ ವಿಷಯನ ಎಲ್ಲಾರ್ಗೂ ಹೇಳಿ ನನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ಬೇಕು ಅಂತಿದ್ಯಾ? ನಿಲ್ಸು! ಯಾರನ್ನ ರೋಡಲ್ಲಿ ನಿಲ್ಸಿರೋದು? ನನ್ನ ಪ್ರೀತಿ ಮಾಡಿ ಬೇರೆ ಯಾರನ್ನೋ ಮದುವೆ ಆಗಿ ನನ್ನ ರೋಡಲ್ಲಿ ನಿಲ್ಸಿದ್ದು ನೀನು. ನನಗ್ ಗೊತ್ತಾಗ್ದೆ ಕಳ್ತನದಿಂದ ಮದುವೆ ಆಗಿ ನನ್ನ ಕನ್ಸನ್ನೆಲ್ಲ ಹಾಳು ಮಾಡಿದ್ದು ನೀನು. ಪ್ರೀತಿಸಿದವನ್ನ ನಿನ್ ಸ್ವಾರ್ಥಕ್ಕಾಗಿ ಯೂ-ಟರ್ನ್ ತಗೊಂಡು ಫ್ರೆಂಡ್ ಆಗಿರುವಂತ ಹೇಳಿದ್ದು ನೀನು. ಮಾಡೋದ್ನೆಲ್ಲ ನೀನ್ ಮಾಡಿ ನಿನ್ ಪ್ರೀತಿನ ಮರೆಯೋಕಾಗ್ದೆ, ನಿನ್ನಿಂದ ದೂರ ಹೋಗೋಕಾಗ್ದೆ ಇಷ್ಟು ನೋವು ಅನುಭವಿಸ್ತಿದ್ರೆ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನಂಗೆ ಬುದ್ಧಿ ಹೇಳ್ತಿದ್ಯಾ? ಏ ಅದೆಲ್ಲ ಬೇಡ ರಾಧಿಕಾ. ನಿನ್ ತಲೆ ಕೆಡ್ಸಿ ನಿಂಗ್ ಮದ್ವೆ ಮಾಡಿದ್ದಾರೆ. ನೀನ್ ಬೇಕು ಅಂತಾನೆ ಮನ್ಸಿಗೆ ಬೀಗ ಹಾಕೊಂಡಿದ್ಯಾ. ನೀನ್ ಈ ಮನೇಲಿ ಸಂತೋಷದಿಂದ ಇರೋ ಹಾಗೆ ನಟಿಸ್ತಿದ್ಯಾ. ಹೇ, ನೀನ್ ನಿಜವಾಗ್ಲೂ ಖುಷಿಯಾಗಿಲ್ಲ. ನೀನ್ ಮಾಡ್ತಿರೋದು ಸರಿ ಇಲ್ಲ ರಾಧಿಕಾ. ನಮ್ ಪ್ರೀತಿ ತುಂಬಾ ದೊಡ್ಡದು.
ನನ್ನ ಮಾತು ಕೇಳು, ನನ್ನ ಜೊತೆ ಈಗಲೇ ಬಾ. ನನ್ನ ಹೃದಯದ ಸಿಂಹಾಸನದಲ್ಲಿ ನಿನ್ನ ಕೂರಿಸಿ ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ. ಬಾ ಹೋಗೋಣ. ನಡಿ ಹೋಗೋಣ. ನನ್ನ ಮನಸ್ಸಿಗೆ ಬೀಗ ಹಾಕೊಂಡಿಲ್ಲ. ನಾನು ಮನಸ್ಫೂರ್ತಿಯಾಗಿ ನಮ್ಮ ಅತ್ತೆ ಮನೇಲಿ ಸಂತೋಷವಾಗಿದ್ದೀನಿ. ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನನ್ನ ಗಂಡ ನನ್ನ ಜೊತೆನೇ ಇದ್ದಾರೆ. ನನ್ನ ಗಂಡಂಗೆ ನಾನು ಎಷ್ಟು ಇಷ್ಟ ಅಂತ ರಾತ್ರಿ ನೀನ್ ಬಂದಾಗ ನೋಡಿರ್ತೀಯಲ್ಲ. ಏಯ್, ಇಷ್ಟು ಈಸಿಯಾಗಿ ಮನ್ಸು ಬದಲಾಯಿಸ್ಕೊಳ್ತೀಯ ಅಂದಮೇಲೆ ನಾನು ಯಾಕೆ ಪ್ರೀತಿ ಮಾಡಿದೆ? ಹಾ, ಪ್ರೀತಿ ಹುಟ್ಟೋದು ಭವಿಷ್ಯದ ಆಧಾರದ ಮೇಲಲ್ಲ. ಮನ್ಸು ಹೇಳ್ದಾಗ ಪ್ರೀತಿ ಹುಟ್ಟತ್ತೆ. ನನಗೂ ಪ್ರೀತಿ ಹುಟ್ಟಿತು. ಆದ್ರೆ ಪರಿಸ್ಥಿತಿಗಳು ಪ್ರೀತಿಗಿಂತ ತುಂಬಾ ದೊಡ್ಡದು. ಅವು ತಲೆ ತಗ್ಸೋ ಹಾಗೆ ಮಾಡಿದ್ದು. ತಲೆ ತಗ್ಗಿಸ್ದೆ. ನಮ್ಮ ಪ್ರೀತಿ ಒಂದು ಹಳೆ ನೆನಪು. ನನ್ನ ಜೀವನ 2 ಕುಟುಂಬನ ಒಂದ್ ಮಾಡ್ದ ತಾಳಿ ಬಂದ ಜೊತೆ ಗಟ್ಟಿಯಾಗಿದೆ. ನಾನೀಗ ಇನ್ನೊಬ್ರ ಹೆಂಡತಿ. ಅದೇ ನನ್ನ ಜವಾಬ್ದಾರಿ. ಇನ್ನೊಂದ್ಸಲ ದಯವಿಟ್ಟು ಈ ಥರದ ಕೆಲಸ ಮಾಡಬೇಡ. ರಾಧಿಕಾ, ನಿನ್ನ ಮನ್ಸು ನಂಗೆ ಗೊತ್ತು ರಾಧಿಕಾ. ನೀನಿಲ್ದೆ ನನ್ನ ಕೈಲಿ ಹೇಗಿರೋಕ್ಕಾಗ್ತಿಲ್ವೋ, ನಾನಿಲ್ದೆ ನಿನ್ನ ಕೈಲಿ ಇರೋಕ್ಕಾಗಲ್ಲ. ಪ್ಲೀಸ್ ರಾಧಿಕಾ, ಪ್ಲೀಸ್ ನನ್ನ ಜೊತೆ ಬಂದ್ಬಿಡು. ಬಾ. ನಿಂಗೆ ಕೊನೆ ಸಲ ಹೇಳ್ತಾ ಇದ್ದೀನಿ ಅಮರ್. ಈ ಕಳ್ಳತನದಿಂದ ನನ್ನನ್ನು ನೋಡಕ್ ಬಂದು ನಂಗೆ ತೊಂದರೆ ಕೊಡಕ್ ನೋಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇಲ್ಲಿಂದ ಹೊರಟು ಹೋಗು. ಇನ್ನೊಂದ್ಸಲ ಹೀಗೆಲ್ಲ ಹುಚ್ಚಂತರ ಮಾಡಬೇಡ.